Hi everyone. Yesterday class we are discussed about difference between cost account and financial account. Okay. Today we are going to discuss last topic on this chapter, cost center and cost unit. Okay. First topic, cost center. A cost center is defined as a location, person, or items of equipment for which cost may be ascertained and used for the purpose of cost control. ICMA. ICMA means Institute of Cost and Management Account. Here ಕಾಸ್ಟ್ ಅನ್ನ ಅಸರ್ಟೈನ್ ಮಾಡ್ತಾರೆ. ಸೊ ಯಾವ್ದ್ರ ಮೇಲೆ ಅಸರ್ಟೈನ್ ಮಾಡ್ತಾರೆ? ಅ ಲೊಕೇಶನ್, ಅ ಪರ್ಸನ್, ಐಟಮ್ಸ್ ಆಫ್ ಇಕ್ವಿಪ್ಮೆಂಟ್ ಮೇಲೆ ಏನು ಮಾಡ್ತಾರೆ? ಕಾಸ್ಟ್ ಅನ್ನು ಅಸರ್ಟೈನ್ ಮಾಡ್ತಾರೆ. ಯಾವುದಕ್ಕೋಸ್ಕರ? ಫಾರ್ ದಿ ಪರ್ಪಸ್ ಆಫ್ ಕಾಸ್ಟ್ ಕಂಟ್ರೋಲ್. ಕಾಸ್ಟನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಪರ್ಪಸ್ ಇಟ್ಕೊಂಡು ಏನು ಮಾಡ್ತಾರೆ? ಸೊ ಈ ಇಕ್ವಿಪ್ಮೆಂಟ್ ಮೇಲೆ, ಐಟಮ್ಸ್ ಮೇಲೆ ಮತ್ತು ಪರ್ಸನ್ಸ್ ಮೇಲೆ ಆಗುವಂಥ ಕಾಸ್ಟನ್ನು ಕಂಡು ಹಿಡಿತಾರೆ. ಸೊ ಇದನ್ನು ಏನಂತ ಕರೀತಾರೆ? ಕಾಸ್ಟ್ ಸೆಂಟರ್ ಅಂತ ಹೇಳಿಬಿಟ್ಟು ಕರೆದಿರ್ತಾರೆ. ಕಾಸ್ಟ್ ಸೆಂಟರ್ ಈಸ್ ಡಿಫೈನ್ಡ್ ಆಸ್ ಅ ಲೊಕೇಶನ್, ಪರ್ಸನ್ ಆರ್ ಐಟಮ್ ಆಫ್ ಇಕ್ವಿಪ್ಮೆಂಟ್ for which cost may be ascertained and used for the purpose of cost control. Types of cost center. First one, production cost. Second one, service cost. And third one, mixed cost. Here first one, production cost center. These centers are engaged in production of goods. Example, machine shops and welding shops. ಹಿಯರ್ ವಿ ಎಂಗೇಜ್ಡ್ ಓನ್ಲಿ ಪ್ರೊಡಕ್ಷನ್ ಆಫ್ ಗೂಡ್ಸ್. ಇಲ್ಲೇನಾಗುತ್ತೆ? ಪ್ರೊಡಕ್ಷನ್ ಆಫ್ ಗೂಡ್ಸ್ನ ಕಾಸ್ಟ್ ಅಷ್ಟೇ ಏನಾಗುತ್ತೆ ಇಲ್ಲಿ ಅಸರ್ಟೈನ್ ಮಾಡಲಾಗುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ? ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಪ್ರೊಡಕ್ಷನ್ ಆಫ್ ಗೂಡ್ಸ್, ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೋ ಅದರ ಕಾಸ್ಟನ್ನು ಅಷ್ಟೇ ಏನು ಮಾಡ್ತಾರೆ? ಇಲ್ಲಿ ಮೇಂಟೈನ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಮಷಿನ್ ಶಾಪ್ಸ್ ಆ್ಯಂಡ್ ವೆಲ್ಡಿಂಗ್ ಶಾಪ್ಸ್ ಆಗಿರುತ್ತೆ. ಸೆಕೆಂಡ್ ಒನ್, ಸರ್ವಿಸ್ ಕಾಸ್ಟ್ ಸೆಂಟರ್. These centers are subsidiary to production cost and render service. Only indirect expenses are incurred in these cost center. Example, materials service center like store, personal service center like canteen, administration service center like account office. ಓಕೆ, ಹಿಯರ್ ಸರ್ವಿಸ್ ಕಾಸ್ಟ್ ಸೆಂಟರ್ ಅನ್ನು ನಾವು ಸಬ್ಸಿಡರಿ ಟು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಯಾವುದೇ ಥರ ಆದಂಥ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ, ಬದಲಾಗಿ ಏನು ಮಾಡ್ತಾರೆ? ದೇ ರೆಂಡರ್ ದಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಓನ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆರ್ ಇನ್ಕರ್ಡ್ ಇನ್ ದಿಸ್ ಕಾಸ್ಟ್ ಸೆಂಟರ್. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಷ್ಟೇ ಏನಾಗುತ್ತೆ? ಇಲ್ಲಿ ಇನ್ಕರ್ಡ್ ಆಗುತ್ತೆ. ಎಕ್ಸಾಂಪಲ್, ಮಟೀರಿಯಲ್ ಸರ್ವಿಸ್ ಸೆಂಟರ್ ಲೈಕ್ ಸ್ಟೋರ್ಸಲ್ಲಿ ಏನಾಗುತ್ತೆ? ಸೊ ಗೂಡ್ಸ್ ಆರ್ ಸೇಲ್ಸ್ ಆಗುತ್ತಲ್ವಾ, ಗೂಡ್ಸ್ ಏನಾಗುತ್ತೆ? ಸೆಲ್ಲಿಂಗ್ ಆಗುತ್ತೆ. ಸೊ ಅದು ಮಟೀರಿಯಲ್ ಸರ್ವಿಸ್ ಸೆಂಟರ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್, ಪರ್ಸನಲ್ ಸರ್ವಿಸ್ ಸೆಂಟರ್. ಪರ್ಸನ್ಸ್ ಬರ್ತಾರಲ್ವಾ, ಕ್ಯಾಂಟೀನ್ ಫಾರ್ ಎಕ್ಸಾಂಪಲ್, ಕ್ಯಾಂಟೀನ್ಗೆ ಏನು ಬರ್ತಾರೆ? ಪರ್ಸನ್ಸ್ ಬರ್ತಾರೆ. ಅವ್ರ ಮೇಲೆ ಏನು ಮಾಡ್ತಾರೆ? ಕಾಸ್ಟನ್ನು ಪಾಯಿಂಟ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸೆಂಟರ್ ಲೈಕ್ ಅಕೌಂಟ್ ಆಫೀಸಲ್ಲೂ ಕೂಡ ಕೆಲವೊಂದು ಕಾಸ್ಟ್ ಆಗುತ್ತೆ. ಸೊ ಅದನ್ನೇನಂತ ಕರೀತಾರೆ? ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಇವೆಷ್ಟು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸರ್ವಿಸ್ ಕಾಸ್ಟ್ ಸೆಂಟರ್ ಅಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಮಿಕ್ಸ್ಡ್ ಕಾಸ್ಟ್ ಸೆಂಟರ್. It is cost center which engaged in both the production and services. Example, carpentry shop, manufacturing furniture as well as undertaking repairs work. Okay, mixed cost center, both engaged in both cost ಲೈಕ್ ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್. ಇಲ್ಲಿ ಏನಾಗುತ್ತೆ? ಬೋತ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ? ಎಂಗೇಜ್ಡ್ ಆಗುತ್ತೆ. ಆ್ಯಂಡ್ ಸರ್ವಿಸ್ ಕಾಸ್ಟ್ ಏನಾಗುತ್ತೆ? ಎಂಗೇಜ್ ಆಗುತ್ತೆ. ಎಕ್ಸಾಂಪಲ್, ಕಾರ್ಪೆಂಟ್ರಿ ಶಾಪ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫರ್ನಿಚರ್ಸ್ ಆ್ಯಂಡ್ ಅಂಡರ್ಟೇಕಿಂಗ್ ರಿಫರ್ಸ್ ವರ್ಕ್ ಇರುತ್ತಲ್ವಾ, ಅಲ್ಲೂ ಕೂಡ ಏನು ಮಾಡ್ತಾರೆ? ದೇ ಪ್ರೊವೈಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಸರ್ವಿಸ್ ಅಲ್ವಾ, ಸರ್ವಿಸನ್ನು ಕೊಡ್ತಾರೆ ಮತ್ತು ಪ್ರೊಡಕ್ಷನ್ ಕೂಡ ಮಾಡ್ತಾ ಇರ್ತಾರೆ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್. ಇವೆಲ್ಲ ಏನಿರುತ್ತೆ? ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್ ಅಲ್ಲಿ ಬಂದಿರುತ್ತೆ. ನೆಕ್ಸ್ಟ್, ಕಾಸ್ಟ್ ಯೂನಿಟ್.
A cost unit is a unit of product, service or time in relation to which cost may be ascertained or expressed. ಇಲ್ಲಿ ಕಾಸ್ಟ್ ಯೂನಿಟ್ ಅಂತ ಹೇಳಿದ್ರೆ ಯೂನಿಟ್ ಆಫ್ ಪ್ರಾಡಕ್ಟ್, ಪ್ರತಿಯೊಂದು ಯೂನಿಟ್ ಆಫ್ ಪ್ರಾಡಕ್ಟ್ನ, ಯೂನಿಟ್ ಆಫ್ ಸರ್ವಿಸ್ನ, ಯೂನಿಟ್ ಆಫ್ ಟೈಮ್ನ ರಿಲೇಷನ್ಶಿಪ್ ಅನ್ನು ಏನು ಮಾಡ್ತಾರೆ, ಅಸರ್ಟೈನ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಾಸ್ಟ್ ಯೂನಿಟ್ ಅಂತ ಹೇಳಿಬಿಟ್ಟು ಕರೆದಿರ್ತಾರೆ. ಸೊ ನಾವಿವಾಗ ಹೇಳ್ತೀರಿ ಪರ್ ಟೈಮ್, ಪರ್ ಪ್ರಾಡಕ್ಟ್, ಪರ್ ಕಿಲೋಮೀಟರ್ ಲೈಕ್ ದಿಸ್ ಅಲ್ವಾ. ನಾವು ಹೇಳ್ತೀವಿ ಪರ್ ಯೂನಿಟ್, ಇಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು, ಈ ಥರ ಪ್ರಾಡಕ್ಟ್ನ ಯೂನಿಟನ್ನು ನಾವೇನು ಮಾಡ್ತೀವಿ, ಅಸರ್ಟೈನ್ ಮಾಡ್ತೀವಿ. ಸೊ ಇದನ್ನು ಅಸರ್ಟೈನ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಸೊ ರಿಲೇಷನ್ಶಿಪ್, ಟೈಮ್ಗೂ ಮತ್ತು ಪ್ರಾಡಕ್ಟ್ಗೂ ರಿಲೇಷನ್ಶಿಪ್ ಇರುತ್ತಲ್ವ, ಆ ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಾಸ್ಟ್ ಯೂನಿಟ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಓಕೆ, ಇಯರ್ ಕಾಸ್ಟ್ ಯೂನಿಟಲ್ಲಿ ಟೈಪ್ಸ್ ಇವೆ. 2 types are there. First one single cost, second one composite cost ಅಂತ ಹೇಳಿ. ಸೊ ಇವಾಗ ಫಸ್ಟ್ ಒನ್ ಸಿಂಗಲ್ ಕಾಸ್ಟ್. ಇಟ್ ಈಸ್ ದಿ ಸಿಂಗಲ್ ಯೂನಿಟ್ ಆಫ್ ಪ್ರಾಡಕ್ಟ್, ಇಟ್ ಈಸ್ ದಿ ಸಿಂಗಲ್ ಯೂನಿಟ್ ಆಫ್ ಕಾಸ್ಟ್. ಏನಿರುತ್ತೆ ಇಲ್ಲಿ, ಸಿಂಗಲ್ ಯೂನಿಟ್ ಆಫ್ ಕಾಸ್ಟ್ ಇರುತ್ತೆ. ಪರ್ ಟನ್ಗೆ, ಪರ್ ಮೀಟರ್ ಆ್ಯಂಡ್ ಪರ್ ಕಿಲೋಮೀಟರ್ಸ್ಗೆ ಏನು ಮಾಡ್ತೀವಿ ನಾವು, ಕಾಸ್ಟನ್ನು ಫೈಂಡ್ ಔಟ್ ಮಾಡಿದರೆ ಅದನ್ನು ಸಿಂಗಲ್ ಕಾಸ್ಟ್ ಅಂತ ಹೇಳಿಬಿಟ್ಟು ಕರೆದಿರ್ತಾರೆ. ಎಕ್ಸಾಂಪಲ್, ಪರ್ ಟನ್ಗೆ ಇಷ್ಟು ಕಾಸ್ಟ್ ಆಯಿತು, ಪರ್ ಮೀಟರ್ಗೆ ಇಷ್ಟು ಕಾಸ್ಟ್ ಆಯಿತು, ಪರ್ ಕಿಲೋಗ್ರಾಮ್ಗೆ ಇಷ್ಟು ಕಾಸ್ಟ್ ಆಯಿತು ಅಂಥೇಳಿ ಫೈಂಡ್ ಔಟ್ ಮಾಡಿದರೆ ಅದನ್ನು ಸಿಂಗಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೆಕೆಂಡ್ ಒನ್ composite cost. It is the composite of 2 or more simple cost unit. It is used where a simple cost is not possible for ascertain the cost. ಎಲ್ಲಿ ಸಿಂಪಲ್ ಕಾಸ್ಟ್ ಅನ್ನು ಅಸರ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ವೋ, ಎಲ್ಲಿ ಕಾಸ್ಟ್ ಅನ್ನು ಸಿಂಪಲ್ ಕಾಸ್ಟ್ ಇಂದ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ವೋ, ಆ ಟೈಮಲ್ಲಿ ಏನು ಮಾಡ್ತಾರೆ, ಕಾಂಪೋಸಿಟ್ ಅನ್ನುವಂಥ ಕಾಸ್ಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ಕಾಂಪೋಸಿಟ್ ಕಾಸ್ಟ್ ಅಂತ ಹೇಳಿದ್ರೆ 2 or more ಸಿಂಪಲ್ ಕಾಸ್ಟ್ ಏನಾಗಿರುತ್ತೆ, ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 4 passenger per kilometers, ನೋಡಿ ಇಲ್ಲಿ 2 ಸಿಂಗಲ್ ಕಾಸ್ಟ್ ಏನಾಗಿದೆ, ಇನ್ಕ್ಲೂಡ್ ಆಗಿದೆ. 4 passenger ಅನ್ನೋದೊಂದು ಸಿಂಗಲ್ ಕಾಸ್ಟ್ ಆ್ಯಂಡ್ 4 kilometer ಅನ್ನುವಂಥದ್ದು ಒಂದು ಸಿಂಗಲ್ ಕಾಸ್ಟ್. 2 are included, right? So next one, per ton per kilometer. Here also 2 single costs are included. Per ton 1 single cost and per kilometer 1 single cost. Another one, per bed per day. ಇಲ್ಲಿ per bed one single cost and per day 1 single cost. These are all the types of cost unit. Okay, here it is the end of first unit. Next class we are going to discuss second unit, that is problematic unit. Okay, thank you one and all. Thank you for watching.